ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನಾನಿವತ್ತಿನ ವಿಡಿಯೋದಲ್ಲಿ ಹುಚ್ಚೆಳ್ಳು ಬಳಸ್ಕೊಂಡು ಉಪ್ಪು ಸಾಂಬಾರು ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಕ್ವಿಕ್ಕಾಗಿ ಹೇಗೆ ಅಡುಗೆ ಮಾಡ್ಕೊಳ್ಬೋದು ಅಂತ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ತುಂಬಾ ಒಳ್ಳೆಯ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ಉಪ್ಪು ಸಾಂಬಾರು ಮಾಡ್ಕೊಂಡು ತಿಂದರೆ ಬೇರೆ ಯಾವ ಸಾಂಬಾರು ಕೂಡ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಈ ಚಳಿಗಾಲ ಅಥವಾ ಮಳೆ ಸೀಸನಲ್ಲಿ ಈ ರೀತಿ ಮಾಡ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದೆರಡು ತುತ್ತು ಜಾಸ್ತಿನೇ ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಬಳಸಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಕಾಳುಗಳನ್ನು ಕೂಡ ಬಳಸ್ಕೊಳ್ಬಹುದು. ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ ಅಂದರೆ ಜಸ್ಟ್ ತೊಗರಿಬೇಳೆನ ಬೇಯಿಸ್ಕೊಂಡು ಕೂಡ ಈ ಸಾಂಬಾರನ್ನ ಮಾಡ್ಕೊಳ್ಬೋದು. ಚಟ್ನಿ ಏನು ಮಾಡ್ಕೊಳ್ತಾ ಇದ್ದೀನಿ ಅದೇ ಮೇನ್ ಇಲ್ಲಿ. ನೀವು ಈ ಸಾಂಬಾರನ್ನ ನೀವು ಯಾವುದೇ ಕಾಳು ಜೊತೆಗೆ ಬೇಕಾದರೆ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾಳನ್ನ ಮೊದಲು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ 1-2 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಕಾಳು ಹಾಕಿ ಬೇಯೋಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಬಳಸ್ಕೊಂಡಿದ್ದೀನಿ. ಕಾಳು ಮೊದಲು ಬೇಯಲಿ ಅಂತ ಹೇಳಿಬಿಟ್ಟು ಕಾಳು ಬೇಯೋಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ರೀತಿ ಅರ್ಧದಷ್ಟು ಕಾಳು ಬೇಯಬೇಕು, ಆಗ ನಾವು ಸೊಪ್ಪು ಹಾಕ್ಕೊಳ್ಬೋದು. ಯಾವುದೇ ರೀತಿ ಸೊಪ್ಪನ್ನು ನೀವು ಬಳಸ್ಕೊಳ್ಬೋದು. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡಿದ್ದೀನಿ. ಈ ರೀತಿ ತೊಳೆದು ಕಟ್ ಮಾಡ್ಕೊಂಡಿರೋವಂಥ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಹಾಕ್ಕೊಂಡ್ಬಿಟ್ರೆ ಸೊಪ್ಪು ಬೇಗನೆ ಬೆಂದು ಬಿಡುತ್ತೆ ಅಲ್ವಾ. ಆದ್ದರಿಂದ ಕಾಳು ಸ್ವಲ್ಪ ಒಂದು ಅರ್ಧದಷ್ಟು ಬೇಯೋ ತನಕ ಬೇಯಿಸ್ಕೊಂಡು ಆನಂತರ ಸೊಪ್ಪನ್ನು ಹಾಕ್ಕೊಂಡ್ರೆ ಬೇಗನೆ ನಮಗೆ ಎರಡು ಈಕ್ವಲ್ ಆಗಿ ಬೇಯುತ್ತೆ. ಈಗ ಒಂದು 5 ನಿಮಿಷ ನಾನು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು, ತುಂಬಾ ಬೇಯಿಸ್ಕೊಳ್ತಾ ಇಲ್ಲ. ಯಾಕಂದರೆ ನಾನು ಕಾಳನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೆಂದ್ಬಿಟ್ರೆ ಈ ಸೊಪ್ಪು ತುಂಬಾ ಒಗ್ಗರಣೆಗೆ ಸಿಗೋದಿಲ್ಲ. ಅದರಿಂದ ಇಷ್ಟು ಬೆಂದರೆ ಸಾಕು. ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ ಮೇಲೆ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ. ಆನಂತರ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು, ಈಗ ಇದಕ್ಕೆ 1-2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕಿ ಜೊತೆಗೆ ಅರಿಶಿಣ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ತುರಿದಿರೋ ಅಂಥ ತೆಂಗಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗೂ ಕೂಡ ಹಾಕ್ಕೊಳ್ಬೋದು ತೆಂಗಿನಕಾಯಿನ. ನಾನು ಈ ರೀತಿ ಈರುಳ್ಳಿ ಆದಮೇಲೆ ಫ್ರೈ ಮಾಡಿಕೊಂಡು ಆನಂತರ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತಿಳಿ ಸಾಂಬಾರಿಂದ ನಾನು ಕಾಳು ಬೇಯಿಸಿರೋ ಅಂಥದ್ದನ್ನು ಎತ್ಕೊಂಡು ಒಗ್ಗರಣೆ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಒಗ್ಗರಣೆ ಏನು ಬೇಡ ಕಾಳು ಅಂತ ಹೇಳಿದ್ರೆ ಹಾಗೇ ಬಳಸಬಹುದು. ಸ್ವಲ್ಪ ಬೇಗನೆ ತುಂಬ ಕಡಿಮೆ ಟೈಮಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಈ ಒಗ್ಗರಣೆ ಎಲ್ಲ ಬಿಟ್ಟು ಹಾಗೇ ಮಾಡ್ಕೊಳ್ಬೋದು. ಜಾಸ್ತಿ ಟೈಮ್ ಇಲ್ಲ, ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಕಾಳು ಬೇಯಿಸ್ಬಿಟ್ಟು ಖಾರ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಟೈಮ್ ಇರೋದ್ರಿಂದ ಚೆನ್ನಾಗಿ ಇರುತ್ತೆ ಒಗ್ಗರಣೆ ಎಲ್ಲ ಮಾಡಿ ಕಾಳನ್ನು ತಿಂದರೆ ಅಂತ ಹೇಳಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಖಾರ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಇದಕ್ಕೆ 1-2-3 ಸ್ಪೂನಷ್ಟು ಹುಚ್ಚೆಳ್ಳನ್ನು ಮೊದಲು ಹುರ್ಕೊಳ್ಬೇಕು. ನೀವು ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು, ಅಥವಾ 1-2 ದಿನ ಒಂದು ವೀಕ್ ಆದರೂ ಇಟ್ಕೊಂಡು ಇದನ್ನು ತಿನ್ಬೋದು. ಅದರಿಂದ ಬೇಕಿದ್ದರೆ ಹೆಚ್ಚಾಗಿಯೇ ಕೂಡ ನಾವು ಖಾರನ ಮಾಡಿಕೊಂಡು ಇಟ್ಕೊಳ್ಬೋದು. ನಾನಿಲ್ಲಿ 1-2-3 ಸ್ಪೂನಷ್ಟು ಹುಚ್ಚೆಳ್ಳು ಹಾಕಿ ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಜೊತೆಗೆ ಕಡಿಮೆನೇ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಇದ್ರ ಜೊತೆಗೇ ಬೇರೆ ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧದಷ್ಟು ಹುರಿದಾದ ಮೇಲೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮೆಣಸು ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋದು.
ಇದನ್ನು ಕೂಡ ಸ್ವಲ್ಪ ಬಿಸಿ ಆಗೋವರೆಗೂ ಇದೆಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಹುಚ್ಚೆಳ್ಳು ಏನು ಹಾಕಿದ್ವಿ ಅದು ಕೂಡ ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಇದನ್ನ ಹುರ್ಕೊಳ್ಬೇಕು. ತುಂಬ ಸೀದೋಗಬಾರ್ದು, ಲೋ ಫ್ಲೇಮ್ನಲ್ಲಿನೇ ಹುರ್ಕೊಳ್ಬೇಕು, ಎಳ್ಳು ಹುರ್ಕೊಳ್ತೀವಲ್ಲ ಆ ರೀತಿ. ನೋಡಿ ಈ ರೀತಿ ಹುಚ್ಚೆಳ್ಳು ಸಿಡಿತಾ ಇದೆ ಅಲ್ವಾ ಚಟಪಟ ಅಂತ, ಆ ರೀತಿ ಆಗೋವರೆಗೂ ಸಾಕು. ಈಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ರುಬ್ಬೋಕ್ಕೂ ಮುಂಚೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈಗ ತಣ್ಣಗಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಖಾರದ ಜೊತೆಗೆ ಸ್ವಲ್ಪ ಹುಳಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಬ್ಬಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಬೇಕು. ತುಂಬ ನೀರು ರೀತಿ ಆದರೆ ಹುಚ್ಚೆಳ್ಳು ಜಾರ್ಗೆ ಸಿಗೋದಿಲ್ಲ, ಸಣ್ಣಗಾಗೋದಿಲ್ಲ. ಅದರಿಂದ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ ಈ ರೀತಿ. ಹುಚ್ಚೆಳ್ಳು ತುಂಬಾ ಪೇಸ್ಟ್ ರೀತಿ ಅಂತೂ ಆಗಲ್ಲ, ಇದೇ ರೀತಿ ಆಗತ್ತೆ. ನೋಡಿ ಈ ರೀತಿ ಸ್ವಲ್ಪ ಹುಚ್ಚೆಳ್ಳು ಕಾಣೋ ರೀತಿಯೇ ಸಣ್ಣಗಾಗೋದು. ತುಂಬ ಇದಕ್ಕಿಂತನೂ ಸಣ್ಣಗೆ ಅದು ಜಾರ್ಗೆ ಸಿಗೋದಿಲ್ಲ. ಆದ್ದರಿಂದ ಇಷ್ಟಾದರೆ ಸಾಕು, ಚೆನ್ನಾಗಿರುತ್ತೆ. ಹಾಗೆ ನೀರನ್ನು ಒಂದೇ ಸರಿ ಜಾಸ್ತಿ ಹಾಕಿ ಅಂತೂ ರುಬ್ಬೇಡಿ, ಯಾಕೆಂದರೆ ಬೇಗ ಬ್ಲೇಡ್ಗೆ ಸಿಗೋದಿಲ್ಲ, ಹುಚ್ಚೆಳ್ಳು ಜಾರ್ ಕೊಡುತ್ತೆ. ಅದರಿಂದ ಈಗ ರುಬ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಖಾರನ. ಈ ರೀತಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಒಂದು ವೀಕ್ ಆದರೂ ಕೂಡ ಈ ಚಟ್ನಿ ಏನೂ ಆಗೋದಿಲ್ಲ. ಯಾವಾಗ ಬೇಗನೆ ನಾವು ಕ್ವಿಕ್ಕಾಗಿ ಸಾಂಬಾರು ಮಾಡ್ಕೊಳ್ಬೇಕು ಅಂತ ಹೇಳೋ ಟೈಮಲ್ಲಿ ಯಾವುದಾದ್ರೂ ಕಾಳನ್ನು ಬೇಯಿಸ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಉಪ್ಪು ಸಾಂಬಾರಿಗೆ ಈ ಖಾರ ರೆಡಿ ಇದ್ದರೆ 5-10 ನಿಮಿಷದಲ್ಲೇ ನಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಕೆಲವೊಮ್ಮೆ ಕೆಲ್ಸಕ್ಕೆ ಹೋಗೋರಿಗೆ ಮನೆಗೆ ಬಂದ ತಕ್ಷಣ ಅಡುಗೆ ಏನು ಮಾಡೋದು, ತುಂಬ ಲೇಟ್ ಆಯಿತು ಅನ್ನೋ ಟೈಮಲ್ಲಿ ಈ ರೀತಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಜಾರಲ್ಲಿರುವಂಥ ಖಾರ ಏನಿದೆ ಅದನ್ನು ಕೂಡ ವೇಸ್ಟ್ ಮಾಡ್ತಾ ಇಲ್ಲ. ಇದನ್ನು ಕೂಡ ನಾನು ಕಾಳನ್ನ ಬೇಯಿಸ್ಕೊಂಡಿದ್ದ ನೀರು ಇದೆಯಲ್ಲ ಅದ್ರ ಜೊತೆಗೆ ಈ ಖಾರನ ಸ್ವಲ್ಪ ತೊಳೆದು ಇದನ್ನು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಆಗ ಉಪ್ಪು ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಮಸಾಲೆ ಹಾಕಿಬಿಟ್ಟು ಖಾರ ರುಬ್ಬಿದ್ದ ಮಸಾಲೆ ಏನಿರುತ್ತೆ ಇದನ್ನು ಹಾಕಿ ಬೇಯಿಸ್ಕೊಂಡ್ರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಖಾರ ನಾವು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಬಹುದು. ಹಾಗೆ ಸೊಪ್ಪು ಕಾಳು ಬೇಯಿಸುವಾಗ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆದ್ದರಿಂದ ಸ್ವಲ್ಪ ನೀರನ್ನು ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈ ರೀತಿ ಉಪ್ಪು ಸಾಂಬಾರನ್ನ ಕುದಿಸ್ಕೊಳ್ತಾ ಇದ್ದೀನಿ. ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ನೀರನ್ನು ಹೆಚ್ಚಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ಕುದಿಸ್ಕೊಳ್ಬೋದು. ಇಷ್ಟಾದರೆ ಸಾಕು, ಆಫ್ ಮಾಡ್ಕೊಳ್ಬೋದು. ಚೆನ್ನಾಗಿ ಕುದೀತಾ ಇದೆ ನೀರಲ್ವ, ಇಷ್ಟಾದರೆ ಸಾಕು. ನಾನಿಲ್ಲಿ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ. ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಏನು ಸಾಂಬಾರು ಮಾಡೋದು ಅಥವಾ ಇಷ್ಟು ಕಡಿಮೆ ಟೈಮಲ್ಲಿ ಏನು ಸಾಂಬಾರು ಮಾಡೋದು ಅನ್ನೋ ಯೋಚನೆ ಇದ್ದರೆ ಈ ರೀತಿ ಒಂದು ಸರಿ ಚಟ್ನಿ ಮಾಡಿ ಇಟ್ಕೊಂಡು ನೀವು ಬೇಕಾದಾಗ ಸಾಂಬಾರನ್ನ ದಿಢೀರಂತ ಮಾಡಿಕೊಂಡು ಬಡಿಸ್ಬೋದು. ಕೆಲವೊಂದು ಸರಿ ಮಸಾಲೆಯುಕ್ತ ಅಡುಗೆಗಳನ್ನು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸರಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ನೋಡಿ. ಅದರಲ್ಲೂ ಇದು ಬಿಸಿ ಊಟಕ್ಕೆ ಈ ರೀತಿ ಬೆಣ್ಣೆ ಇದ್ದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಈ ಸಾಂಬಾರು ಬೇಗನೆ ತಣ್ಣಗಾಗುತ್ತೆ. ಊಟ ಮಾಡುವಾಗ ಬೇಕಿದ್ರೆ ಬಿಸಿ ಮಾಡ್ಕೊಳ್ಬೋದು ಅಥವಾ ಬಿಸಿ ಆಗಿದ ತಕ್ಷಣ ಅಡುಗೆ ಊಟ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡು ಹೇಗಿದೆ, ಸೂಪರ್ ಆಗಿದೆ. ಕುಕ್ಕ ಕೊಡ್ತೀನಿ, ತಿಂತೀರಾ? ತುಪ್ಪ ಹೆಚ್ಚು ತಗೊಳ್ಳಿ. It's okay, ma. ಹೇಗಿದೆ? ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ವಯಸ್ಸು ಚೆನ್ನಾಗಿದೆ. ನೀವು ಮಕ್ಕ ತಿನ್ನಿ.